ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಟ್ರೇಡ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡೋದಾದರೆ 27 ಡಿಸೆಂಬರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಅಂತ ನೋಡೋದಾದರೆ 21/1/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟರಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕಬೇಕಾಕೈತಿ. ಇದರಲ್ಲಿ 3 ಅಪ್ರೆಂಟಿಸ್ ಕೊಟ್ಟಿರ್ತಾರೆ. ಯಾವ್ದು ನೋಡೋದಾದರೆ ಒಂದನೇದು ಟ್ರೇಡ್ ಅಪ್ರೆಂಟಿಸ್ ಇರ್ತೈತಿ, ಎರಡನೇದು ನೋಡೋದಾದರೆ ಡಿಪ್ಲೊಮಾ ಅಪ್ರೆಂಟಿಸ್ ಇರ್ತೈತಿ, ಮೂರನೇ ನೋಡೋದಾದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತ 3 ರೀತಿ ಅಪ್ರೆಂಟಿಸ್ ಹುದ್ದೆಗಳನ್ನು ಕರೀತಾರೆ. ಈ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳು ಎಷ್ಟು ಪೋಸ್ಟ್ ಅದಾವೆ, ಮತ್ತು ಡಿಪ್ಲೊಮಾ ಅಪ್ರೆಂಟಿಸ್ನಲ್ಲಿ ಎಷ್ಟು ಪೋಸ್ಟ್ಗಳದಾವೆ, ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ ಎಷ್ಟು ಪೋಸ್ಟ್ಗಳದಾವೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ನೋಡೋದಾದರೆ ಒಂದೇದು ನೋಡ್ಬೋದು, ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ ಇರ್ತೈತಿ. ಅದರಲ್ಲಿ ಪಿಟ್ಟರ್, ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ವೆಲ್ಡರ್, ಇನ್ಸ್ಟ್ರುಮೇಷನ್ ಮಷಿನ್ಸ್ ಮತ್ತು ಮೆಕ್ಯಾನಿಸ್ಟ್, ಟರ್ನರ್, ಮೆಷಿನಿಸ್ಟ್ ಈ ರೀತಿಯಾಗಿ ಹುದ್ದೆ ಕರೀತಾರೆ. ಇಲ್ಲಿ ಒಂದೇದು ನೋಡೋದಾದರೆ ಪಿಟ್ಟರ್ ನೋಡೋದಾದರೆ ಇದರಲ್ಲಿ ಟೋಟಲ್ ಆಗಿ 58 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಸ್ಯಾಲ್ರಿ ನೋಡ್ಬೋದು, ಇಲ್ಲಿ 7,700ವರೆಗೂ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಕನಿಷ್ಠ ಇದಕ್ಕೆ 18 ವರ್ಷ ವಯಸ್ಸು ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 24 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ, ಅದರ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ನೋಡೋದಾದರೆ ಇದರಲ್ಲಿ ಕೂಡ 25 ಪೋಸ್ಟ್ಗಳು ಖಾಲಿ ಇರ್ತಾವೆ. ಸೇಮ್ ಅದೇ ರೀತಿ ಇದಕ್ಕೂ ಕೂಡ 18ರಿಂದ 24 ವರ್ಷ ವಯಸ್ಸು ಇರ್ತೈತಿ. ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ನೋಡೋದಾದರೆ ಇದರಲ್ಲಿ ಕೂಡ 18 ಪೋಸ್ಟ್ ಖಾಲಿ ಇರ್ತಾವೆ. ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೋಡ್ಬೋದು, ಇಲ್ಲಿ 8,050 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಸೇಮ್ ಅದೇ ರೀತಿಯಾಗಿ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ 24 ವರ್ಷ ವಯಸ್ಸು ಇರ್ತೈತಿ. ಮತ್ತು ಇನ್ಸ್ಟ್ರುಮೇಷನ್ ಮೆಕ್ಯಾನಿಕ್ ಮತ್ತು ಮೆಷಿನಿಸ್ಟ್, ಟರ್ನರ್ ಇವೆಲ್ಲ ನೋಡ್ಕೋರಿ. ಈ PDF ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಎರಡನೇ ನೋಡ್ಬೋದು, ಇಲ್ಲಿ ಡಿಪ್ಲೊಮಾ ಅಪ್ರೆಂಟಿಸ್ನಲ್ಲಿ ಕೆಮಿಕಲ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೇಷನ್, ಎಲೆಕ್ಟ್ರಿಕಲ್ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ. ಇವನ್ನ ಚೆಕ್ ಮಾಡ್ಕೊರಿ. ಕೆಮಿಕಲ್ನಲ್ಲಿ ಎಷ್ಟು ಅದಾವೆ, ಮತ್ತು ಸಿವಿಲ್ನಲ್ಲಿ ಎಷ್ಟು ಅದಾವೆ, ಮೆಕ್ಯಾನಿಕಲ್ನ ಎಷ್ಟು ಪೋಸ್ಟ್ ಅದಾವೆ ಇವನ್ನ ಚೆಕ್ ಮಾಡ್ಕೊರಿ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಡಿಪ್ಲೊಮಾ ಅಪ್ರೆಂಟಿಸ್ಗೆ ನೋಡೋದಾದರೆ 8,000 ರೂಪಾಯಿ ಅವ್ರ ಸ್ಯಾಲ್ರಿ ಇರ್ತೈತಿ. ಮತ್ತು ಏಜ್ ನೋಡ್ಬೋದು, ಇಲ್ಲಿ ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ. ಇವು ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ ಎಷ್ಟಿದಾವೆ ಅಂತ ಮುಂದೆ ತಿಳಿಸ್ಕೊಡ್ತಾನು. ಮೂರನೇದು ನೋಡ್ಬೋದು, ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳು ನೋಡೋದಾದರೆ ಇದರಲ್ಲಿ ಕೂಡ ಕೆಮಿಕಲ್ನಲ್ಲಿ 19 ಪೋಸ್ಟ್ ಇರ್ತಾವೆ. ಮತ್ತು ಸಿವಿಲ್ನಲ್ಲಿ 10 ಪೋಸ್ಟ್, ಮತ್ತು ಮೆಕ್ಯಾನಿಕಲ್ನಲ್ಲಿ 9 ಪೋಸ್ಟ್, ಎಲೆಕ್ಟ್ರಿಕಲ್ನಲ್ಲಿ 7 ಪೋಸ್ಟ್ ಈ ರೀತಿಯಾಗಿ ಪೋಸ್ಟನ್ನು ಕರೆದಿರ್ತಾರೆ. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ಬೋದು. ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಸಿಗೋದು ನೋಡೋದಾದರೆ ಮಂತ್ಲಿ ಇವ್ರಿಗೆ 9,000 ರೂಪಾಯಿ ಸ್ಯಾಲ್ರಿ ಇರ್ತೈತಿ. ಮತ್ತು ಇದಕ್ಕೆ ಕನಿಷ್ಠ 18 ವರ್ಷ ವಯಸ್ಸು ಇರ್ತೈತಿ. ಮತ್ತು ಗರಿಷ್ಠ 26 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇಷ್ಟಿದ್ದವರೆಲ್ಲ ನೀವು ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ಬೋದು, ಇಲ್ಲಿ ಒಂದೇದು ನೋಡ್ಬೋದು, ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ನೋಡೋದಾದರೆ ಪಿಟ್ಟರ್ನಲ್ಲಿ ನೋಡ್ಕೋಬೋದು. ಇದರಲ್ಲಿ SC ಯಲ್ಲಿ 4 ಪೋಸ್ಟ್ ಖಾಲಿ ಇರ್ತಾವೆ. ಮತ್ತು ST ಯಲ್ಲಿ 9 ಪೋಸ್ಟ್ ಖಾಲಿ ಇರ್ತಾವೆ. ಮತ್ತು OBC ಯಲ್ಲಿ 16 ಪೋಸ್ಟ್ ಖಾಲಿ ಇರ್ತಾವೆ. ಮತ್ತು EWS ನಲ್ಲಿ 6 ಪೋಸ್ಟ್, UR ನಲ್ಲಿ 23 ಪೋಸ್ಟ್ ಈ ರೀತಿಯಾಗಿ ಪಿಟ್ಟರ್ನಲ್ಲಿ 58 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ನೋಡೋದಾದರೆ ಇದರಲ್ಲಿ 25 ಪೋಸ್ಟ್ ಇರ್ತಾವೆ. ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು. ಈ PDF ಏನಾದರೂ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು PDF ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಟೋಟಲ್ ಆಗಿ 176 ಹುದ್ದೆ ಕರೆದಿರ್ತಾರೆ. ಮತ್ತು ಅದೇ ರೀತಿಯಾಗಿ ಡಿಪ್ಲೊಮಾ ಅಪ್ರೆಂಟಿಸ್ನಲ್ಲಿ ನೋಡೋದಾದರೆ ಡಿಪ್ಲೊಮಾ ಅಪ್ರೆಂಟಿಸ್ನಲ್ಲಿ 32 ಪೋಸ್ಟ್ ಇರ್ತಾವೆ. ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ ನೋಡ್ಬೋದು, ಇಲ್ಲಿ ಇದರಲ್ಲಿ 76 ಪೋಸ್ಟ್ ಖಾಲಿ ಇರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ 284 ಪೋಸ್ಟ್ಗಳಿಗೆ ಹುದ್ದೆ ಅರ್ಜಿ ಕರೆದಿರ್ತಾರೆ. ಇವು ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅಪ್ರೆಂಟಿಸ್ಗಳಿಗೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಹಾಕಕ್ಕೆ ITI ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸರ್ಟಿಫಿಕೇಟ್ ಇರಬೇಕಾಕೈತಿ.
ಆ ಟ್ರೇಡ್ದ ಸರ್ಟಿಫಿಕೇಟ್ ಏನರ ಇತ್ತಂದ್ರೆ ನೀವು ಇದು ಅಪ್ಲಿಕೇಶನ್ ಹಾಕೋರಿ. ಮತ್ತು ಎರಡನೇದು ನೋಡ್ಬೋದು ಡಿಪ್ಲೊಮಾ ಅಪ್ರೆಂಟಿಸ್ಗೆ. ಇದಕ್ಕೆ ಯಾವ ವಿದ್ಯಾರ್ಥಿ ಅಂತ ನೋಡೋದಾದರೆ ಇದಕ್ಕೆ ಡಿಪ್ಲೊಮಾ ಪಾಸಾಗಿಂಥ ಸರ್ಟಿಫಿಕೇಟ್ ಇಂಜಿನಿಯರ್ ಅಥವಾ ಟೆಕ್ನಾಲಜಿ ಅಥವಾ ಇದೇ ರೀತಿಯಾಗಿ ನಿಮ್ದು ಏನಾದರೂ ಸರ್ಟಿಫಿಕೇಟ್ ಇತ್ತಂದ್ರೆ ಅವರು ಇದಕ್ಕೆ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕೋಬೋದು. ಮತ್ತು ಮೂರನೇ ನೋಡ್ಬೋದು ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ. ಇದಕ್ಕೂ ಕೂಡ ನೋಡೋದಾದರೆ ಗ್ರ್ಯಾಜುಯೇಟ್ ಆಗಿರಬೇಕು ಅಥವಾ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅದರ ಯಾವ ಸ್ಟ್ರೀಮ್ ಬೇಕಾಗುತ್ತೆ, ಯಾವ ಸ್ಟ್ರೀಮ್ ಬೇಕಾದ್ರಲ್ಲಿ ನಿಮ್ಮದು ಗ್ರ್ಯಾಜುಯೇಟ್ ಏನಾದರೂ ಕಂಪ್ಲೀಟ್ ಆಗಿತ್ತಂದ್ರೆ ಈ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ ನೀವು ಇದನ್ನು ಅರ್ಜಿಗಳನ್ನ ಹಾಕೋಬೋದು.